ವಿಭಾಗದಲ್ಲಿ ಇರುವಂತಹ ಎಲ್ಲ ಸಹೃದಯ ಸನ್ಮಿತ್ರ ಕಲಾರಸಿಕ ಬಂಧುಗಳನ್ನ ಅತ್ಯಂತ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ. ನಾಡಗೀತೆ ಅಂದಾಕ್ಷಣ ನಮಗೆ ಈ ನಾಡಿನ ವೈಭವ, ಈ ಸರ್ವ ಜನಾಂಗದ ಶಾಂತಿಯ ತೋಟದ ನೆನಪಾಗತ್ತೆ. ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ವಿರಚಿತ ನಾಡಗೀತೆಗೆ ದನಿಯಾಗಲಿದ್ದಾರೆ. ನಾಡಿನ ಹೆಸರಾಂತ ಗಾಯಕರಾದಂತಹ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಇಂಧನ ಸಚಿವರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀ ಸುನೀಲ್ ಕುಮಾರ್ ಅವರು, ಹಾಗೆ ಅಂತಾರಾಷ್ಟ್ರೀಯ ಡಾಕ್ಟರ್ ರವಿಶಂಕರ್ ಅವರು, ಅಂತಾರಾಷ್ಟ್ರೀಯ ಮತ್ತು ಧರ್ಮ ಸಂಸ್ಥಾನದ ಧರ್ಮಾಧಿಕಾರಿಗಳಾಗಿರ್ತಕ್ಕ ಶ್ರೀಯುತ ವೀರೇಂದ್ರ ಹೆಗಡೆ ಅವರು, ಧರ್ಮ ರತ್ನಾಕರ ಸಂವಿಧಾನಿಕರಾಗಿರುವಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು, ಅಂತಾರಾಷ್ಟ್ರೀಯ ಖ್ಯಾತಿಯ ವಾದಕರಾಗಿರುವಂತಹ ಶ್ರೀ ಡಾಕ್ಟರ್ ನರಸಿಂಹಲು ಒಡಿವಾಡಿ ಅವರು ಕೂಡ ಈ ಜ್ಯೋತಿ ಬೆಳಗುವಂತಹ ಈ ಶುಭ ಕಾರ್ಯಕ್ಕೆ ಜೊತೆಯಾಗಿದ್ದಾರೆ. ಜ್ಯೋತಿ ಬೆಳೆಸಿದಂತಹ ಎಲ್ಲ ಮಹನೀಯರಿಗೆ ಗಣ್ಯರಿಗೆ ಅನಂತ ವಂದನೆಗಳು. ಸಮಾರಂಭದ ಒಂದು ಘಟನೆಯು ಅವಿಸ್ಮರಣೀಯ ಮತ್ತು ಅಜರಾಮರವಾಗಿರ್ತಕ್ಕಂತಹ ಚರಿತ್ರೆಯನ್ನು ಬರೆದದ್ದು. ಶ್ರೀಯುತರು ಈಗಾಗಲೇ ಅನೇಕ ಗೌರವಗಳಿಗೆ ಪಾತ್ರರಾಗಿದ್ದು, ರಾಷ್ಟ್ರಪತಿಗಳಿಂದ ರಾಜ್ಯೋತ್ಸವ ಗೌರವ, ವರ್ಷದ ಕನ್ನಡ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಮುಂತಾದ 10 ಹಲವು ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂತಹ ಶ್ರೀಗಳಿಗೆ ಇದೀಗ ಗೌರವಪೂರ್ಣವಾಗಿ ಈ ಸಾಲಿನ ರಾಜ್ಯ ಸರ್ಕಾರ ಬರಮಾಡುತ್ತಿರುವ ಮಹಾವೀರ ರಾಷ್ಟ್ರೀಯ ಪ್ರಶಸ್ತಿಯ ಘನ ಸೇರ್ಪಡೆ. ಆತ್ಮೀಯರಲ್ಲಿ ಮನವಿ. ವಿಶಿಷ್ಟ ಸ್ಥಾನ ಕನ್ನಡದ ಮಠ, ಬಸವತತ್ವದ ಮಠ, ಜನತೆಯ ಮಠವೆಂದೇ ಜನಜನಿತ. ಬಸವತತ್ವದ ವಿಚಾರದಲ್ಲಿ ಶ್ರೀಮಠದ್ದು ಅಚ್ಚರಿಯದ ಆಚಂದ್ರಾರ್ಥ ಹೆಜ್ಜೆಗಳು. ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹಾಕಿಕೊಟ್ಟ ಪಂಥವೇ ಸಾಧನೆಯ ಪಥ. ಆ ಹಾದಿಯಲ್ಲಿ ಸುವರ್ಣ ಹೆಜ್ಜೆ ಮೂಡಿಸಿದವರು ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಅಕ್ಷರ, ಅನ್ನ, ಸಂಸ್ಕೃತಿ ಪೋಷಣೆಯ ವಿವಿಧ ಸಮಾಜ ಸೇವೆ, ಪ್ರಕಟಣೆ, ಬರವಣಿಗೆ, ಬಸವನ ಪ್ರಚಾರಕ್ಕೆ ಬದುಕು ಸಮರ್ಪಿಸಿಕೊಂಡಿರುವ ಶರಣ ಸಂತರು, ನಮ್ಮೆಲ್ಲರ ಅಭಿಮಾನದ ಶ್ರೀ ಬಸವಲಿಂಗ ಪಟ್ಟದೇವರು. ಪ್ರತಿವರ್ಷ ಶ್ರಾವಣ ಮಾಸದಲ್ಲಿ ತಿಂಗಳ ಪರ್ಯಂತ ಜರುಗುವ ವಚನ ಪ್ರವಚನ ಡಾಕ್ಟರ್ ನರಸಿಂಹರು ಒಡವಾಡಿ ಕಲಾಕಾರಕ್ಕೆ ನರಸಿಂಹರು ಇವರು ನಿರಂತರ ತನ್ನ ಕಲಾಯಾನ ಆಕಾಶವಾಣಿಯ ಕಲಾವಿದರಾಗಿ ನಾಡಿನ ಸುಪ್ರಸಿದ್ಧ ಕ್ಲಾರಿನೆಟ್ ವಾದಕರಾಗಿ ಅಚ್ಚಳಿದ ಸಾಧನೆಯನ್ನು ಮಾಡುತ್ತಾರೆ. ದೇಶ ವಿದೇಶಗಳಲ್ಲಿ, ಅದರಲ್ಲಿಯೂ ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಔಟ್ಸ್ಟ್ಯಾಂಡಿಂಗ್ ಮ್ಯಾನ್ ಆಫ್ ದಿ ಸೆಂಚುರಿ ಅಂತಕ್ಕಂಥ ಗೌರವಕ್ಕೆ ಪಾತ್ರರಾದಂತಹ ಏಕಮಾತ್ರ ಭಾರತೀಯರು. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಸಾರ್ಥಕ ಸೇವೆಯನ್ನು ಮಾಡಬೇಕಂತ ಇವರಿಗೆ ಇದೀಗ ಕ್ಲಾರಿನೆಟ್ ಮಾಂತ್ರಿಕರಿಗೆ ಶಾಂತಲಿನಾಡಿನ ಹಿಟ್ಗುರು ನಾಟ್ಯ ರಂಗದಲ್ಲಿ ಅದ್ವಿತೀಯ ಸಾಧನೆಗೈದ ಸಾಲಂಕೃತ ಸಾಧಕರ ಪರಂಪರೆಯನ್ನು ವಿದುಷಿ ವಸಂತಲಕ್ಷ್ಮಿ ಆ ಪರಂಪರೆಯನ್ನು ಬೆಳೆಸಿದ ಅನನ್ಯ ಪ್ರತಿಭೆ. ಚಪ್ಪಾಳೆಗಳ ವಂದನೆಗಳನ್ನು ಸಲ್ಲಿಸೋಣ. ದೇಶ ವಿದೇಶಗಳಲ್ಲಿ ಭಾರತೀಯ ನಾಟ್ಯಶಾಸ್ತ್ರದ ಹಿರಿಮೆ ಮೆರೆದ ಅಪೂರ್ವ ಸಾಧಕಿ, ಹೊಸ ನೃತ್ಯಗಾರರನ್ನು ಸೃಷ್ಟಿಸಿದ ನೃತ್ಯಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಗೌರವಪೂರ್ವಕವಾಗಿ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಶಾಂತಲ ನಾಟ್ಯರಾಣಿ ಪ್ರಶಸ್ತಿ 2019-20 ಕರ್ನಾಟಕ ಸರ್ಕಾರ ಅತ್ಯಂತ ಗೌರವಪೂರ್ಣವಾಗಿ 2019-20ನೇ ಸಾಲಿನ ಪ್ರತಿಷ್ಠಿತ ಶಾಂತಲ ಕವಿವಾಣಿಯ ಅಮೃತವಾಣಿಯಂತೆ ಕನ್ನಡ ರಕ್ಷಣೆಗೆಂದೇ ದಿವ್ಯ ಮಂತ್ರ, ನಾಡು ನುಡಿ ಹಿತಕಾಯಿಗಳಲ್ಲಿ ಬದುಕನ್ನು ಧೀಮಂತವಾಗಿಸಿಕೊಂಡಂತಹ ಕನ್ನಡ ಪರಂಪರೆಯ ಚಿಂತಕರು, ಅಂಕಣಕಾರಾಗಿ ಬಹುಮುಖಿ ಬಹುಸ್ಮರಣೀಯ ಸಾಧನೆಯನ್ನು ಮಾಡತಕ್ಕಂತಹ ನಂ ಚಂದ್ರಶೇಖರ್ ಅವರಿಗೆ ಇದೀಗ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ. ಸುಮಾರು 3 ಪ್ರಶಸ್ತಿಗಳಿಗೂ ಹೆಚ್ಚು ಕಾಲ ಕನ್ನಡದ ಸೇವೆಯನ್ನು ಅಭಿವೃದ್ಧವಾಗಿ ಮಾಡತಕ್ಕಂಥ ಶ್ರೀಧರಿಗೆ ಅರವಿಂದ್ ಸಮಾಜ್ ಕೆಂಪೇಗೌಡ ಪ್ರಶಸ್ತಿ, ಕರ್ನಾಟಕ ಚುನಾವಣೆ, ಕರ್ನಾಟಕದಿಂದ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯ ಮಹಾ ಸೇರ್ಪಡೆ. ಸಾಧಕಿಯರ ನೆರವಿಗೂ ವೀರವನಿತೆಯರು ನಾಡಿನ ಹೆಮ್ಮೆ, ಬಹುಮುಖಿ ಆಸಕ್ತಿ ಬದ್ಧತೆಗೆ ಸದಾ ಹೆಸರುವಾಸಿ. ಏಕಕಾಲಕ್ಕೆ ಬಹುರಂಗಗಳಲ್ಲಿ ಸಾಧನೆಗೈದವರು ಪ್ರಖ್ಯಾತ ಸಂಶೋಧಕಿ ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್. ಅಂತಹ ಅಪರೂಪದ ಸಾಧನೆ ನೃತ್ಯಕಲಾವಿದೆ, ಸಂಶೋಧಕಿ, ಲೇಖಕಿ, ಶಿಕ್ಷಣ ತಜ್ಞೆ, ವಿಮರ್ಶಕಿ, ಮಾರ್ಗದರ್ಶಕಿ ಹಾಗೂ ಕಲಾ ಇತಿಹಾಸ ತಜ್ಞೆಯಾಗಿ ಅವರದ್ದು ಬಹುರೂಪ ಬಹುಶ್ರುತ ಸಾಧನೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರ, ಮಣಿಪಾಲ್ ವಿಶ್ವವಿದ್ಯಾಲಯ,
ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಪ್ರತಿಷ್ಠಿತ ದಾನ ಚಿಂತಾಮಣಿ ಅಂತಿಮಗೆ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಇವೆಲ್ಲರ ಚಪ್ಪಾಳೆಗಳ ಶುಭ ವಂದನೆಗಳು. ಕುಂದಣದ ಗಡಿನಾಡು ಸಾಹಿತ್ಯ ಪ್ರಶಸ್ತಿ ಪ್ರೊಫೆಸರ್ ಸಿದ್ದಣ್ಣ ಉಟ್ಕಲ್ ಅವರಿಗೆ. ಗಡಿನಾಡು ಬೆಳಗಾವಿ ಇವರ ಹುಟ್ಟೂರು. ಮೂಲತಃ ಕನ್ನಡ ಹುಟ್ಟುವಿಯಾಗಿರ್ತಕ್ಕಂಥ ಇವರು ಕನ್ನಡದ ದೇವಮಾನೆ ನಾಡು ರಕ್ಷಣೆಗೆ ಕನ್ನಡ ದೀಕ್ಷೆಗಳು ಇರುವಂತಹ ಮಹಾಜ್ಞಾನಿ, ಅತ್ಯಂತ ಅಗ್ರಗಣ್ಯರು. ಕರ್ನಾಟಕ ಜಾನಪದ ಅಕಾಡೆಮಿ ಮತ್ತು ಕನ್ನಡ ಪುಸ್ತಕಾಲಯಗಳ ಸದಸ್ಯರಾಗಿ ಹಲವಾರು ಕ್ರಿಯಾಶೀಲ ಕಾರ್ಯದಲ್ಲಿ ಭಾಗಿಯಾಗಿ ಕರ್ನಾಟಕ ಜಾನಪದ ರತ್ನ, ಶರಣ ಸಾಹಿತ್ಯ ರತ್ನ, ವಚನ ಸಾಹಿತ್ಯ ರತ್ನ ಮುಂತಾದ ಅನೇಕ ಪ್ರಶಸ್ತಿಗಳಿಗೆ ಪ್ರೊಫೆಸರ್ ಕೆಜಿ ಕುಂದಣಗಾರ್ ಗಡಿನಾಡು ಸಾಹಿತ್ಯ ಪ್ರಶಸ್ತಿ. ಮುಂದಿನ ಪ್ರಶಸ್ತಿ ಅಕ್ಕಮಹಾದೇವಿ ಪ್ರಶಸ್ತಿ. ಹಾಜರಾಗ್ತಿದ್ದಾರೆ ಡಾಕ್ಟರ್ ಜಯಶ್ರೀ ಗಂಡಿ. ಕ್ರಾಂತಿಯೋಗಿ ಬಸವಣ್ಣ ಹಚ್ಚಿದ ವಚನ ಜ್ಯೋತಿ ಎಂದಿಗೂ ಆರೋದಿರುವ ಈ ಬಗ್ಗೆ ಅಕ್ಷರದಲ್ಲಿ ಬೆಳೆದ ಮಹನೀಯ ಅನೇಕರಲ್ಲಿ ಸಾರ್ಥಕ ಹೆಸರು ಡಾಕ್ಟರ್ ಜಯಶ್ರೀ ಗಂಡಿ. ಅಧ್ಯಾಪನ ಬರವಣಿಗೆ ತ್ರಿವಳಿ ದಾಸೋಹನಿರತ ನಿಜ ಶರಣೆಯ ಸಾಧನೆಗಳನ್ನ ಗುರುತಿಸಿ ಕರ್ನಾಟಕ ಸರ್ಕಾರವು 2019-20ನೇ ಇತಿಹಾಸದಲ್ಲಿ ಈಗ ಮೈಸೂರಿನ ಅತ್ಯಂತ ಪ್ರತಿಭಾವಂತರಾದ ಯೋಗಿರಾಜರ ಹುಟ್ಟುಹಾಕಿರ್ತಕ್ಕಂಥವರು ಈಗಾಗಲೇ ಕಲಾವಿದರು ರೂಪಿಸಿರ್ತಕ್ಕಂಥ ಅನೇಕ ಗೌರವಾನ್ವಿತ ಶಿಲ್ಪಕಲಾಕೃತಿಗಳಲ್ಲಿ ಶಿಲ್ಪಕಲಾ ರತ್ನ ಮುಂತಾದ ಬಿರುದಾವಳಿಗಳನ್ನು ಪಡೆದಿರ್ತಕ್ಕಂಥ ಶ್ರೀ ಯೋಗಿರಾಜ್ ಅವರಿಗೆ ಇದೀಗ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ 2019-20 ಶ್ರೀಮತಿ ಮರಿಸ್ವಾಮಿ ಅನಕ್ಷರಸ್ಥ ನೆಲೆಯಿಂದ ಅರಳಿ ಅಕ್ಷರ ಲೋಕವನ್ನೇ ಬೆರಗುಗೊಳಿಸಿದ ದೇಸಿ ಕಲಾನಿಷ್ಠ ಸಾಧಕರು, ನಾಡಿನ ಸಾಂಸ್ಕೃತಿಕ ಆಸ್ತಿ ನಮ್ಮ ಶ್ರೀ ಮಾದಿರೆ ಮರಿಸ್ವಾಮಿ ಅವರು. ಅನರ್ಘ್ಯ ರಂಗರತ್ನ, ಒಂದೇ ದಿನದಲ್ಲಿ ಹಾರ್ಮೋನಿಯಂ ನುಡಿಸುವ ವೀರ, ಮಂಗಲಬಂದಿ ಕಾರ್ಯಕ್ರಮಗಳ ಮಹತ್ತೂರ, ಗುಲಾಬ್ ರಂಗಗೀತೆಗಳಿಗೆ ಚಾಲು ಹೊರಡಿಸಿದ ಸಂಗೀತಗಳು, ಪ್ರತಿಭಾವಂತ ಪಕ್ಕವಾದ್ಯಗಳು ಮಾದರಿ ರಂಗಜ್ಜಿ. ಎಲ್ಲ ಸಾಧನೆಗಳಿಗೆ ಮತ್ತೊಂದು ಹೆಣ್ಣುಡಿ ನಿಂತಿದೆ. 2019-20ನೇ ಸಾಲಿನ ಕರ್ನಾಟಕ ಸರ್ಕಾರ ಮಾಡ್ತಾ ಇರುವಂತಹ ಡಾಕ್ಟರ್ ಗುಬ್ಬಿಯಣ್ಣ ಪ್ರಶಸ್ತಿ. ಕಲೆಯ ಅನುಕರಣ ಸ್ಪರ್ಧರು, ಅದು ಆರಾಧಿಸುವ ಆಸ್ತಿ, ಪ್ರತಿಭಾವಂತರ ಸಂಪತ್ತು, ಆಸಕ್ತಿ, ಪರಿಶ್ರಮ, ಕ್ರಿಯಾಶೀಲತೆ, ಬದ್ಧತೆಗೆ ಪ್ರತಿಭೆ ಬೆಳೆದರೆ ಸಾಧನೆ ಕಟ್ಟಿಟ್ಟ ಬದುಕು. ಅಂತಹ ಸಾಧನಾಶೀಲ ಕಲಾಶೀಲತೆಗಳ ಪೈಕಿ ಜನಪದ ಕಲಾವಿದ ಡಾಕಪ್ಪ ಕಲಾವಿದ, ಸಂಘಟಕ, ತರಬೇತುದಾರ, ಸಮಾಜ ಸೇವಕ, ಪ್ರಗತಿಪರ ದರ್ಶಕರಾಗಿ ಸ್ಮರಣೀಯ ಹೆಜ್ಜೆಗಳನ್ನು ಮೂಡಿಸಿದ ಮುಂದಿನ ಪ್ರಶಸ್ತಿ ಸಂಗೀತ ದೈವಿಕ ಕಲೆ, ಸ್ವರ ಸಾಧನೆ, ತಪಸ್ಸಿನ ಸತ್ಫಲ, ಶಾರದೆಯ ಅನುಗ್ರಹ. ಸಂಗೀತಗಾರರಿಗೆ ಸ್ವರವೇ ಉಸಿರು, ಆಲಾಪವೇ ಆತ್ಮ, ನಾದವೇ ನಾಡಿ, ಗಾಯವೇ ಬದುಕು. ಸಂಗೀತದ ನಗರವಾದ ಕರ್ನಾಟಕದಲ್ಲಿ ಸ್ವರ ಸಾಧಕರ ಪರಂಪರೆ, ನಾದವನ್ನೇ ಸಾಧನೆ ನೆಟ್ಟಿನ ಸಂಪನ್ಮೂಲ ವ್ಯಕ್ತಿ, ಭರತನಾಟ್ಯಾಗಿ ಅವರದ್ದು ಅನನ್ಯ ಸಾಧನೆ. ವಿದೇಶಗಳಲ್ಲಿ ನಾದದ ಜೀಂಕಾರ ಮೊಳಗಿಸಿದ ಸ್ವರ ಸಾಧಕರಿಗೆ ಗೌರವಪೂರ್ವಕವಾದ ಚಪ್ಪಾಳೆಯನ್ನ ಕೊಡೋಣ. ಬಂಧುಗಳೇ, ಒಂದು ಚಪ್ಪಾಳೆಯ ಗೌರವ. ಕರ್ನಾಟಕ ಸರ್ಕಾರ ಈಗ 2019-20ನೇ ಸಾಲಿನ ಶ್ರೀ ನಿಜಗುಣ ಪುರಂದರ ಸಂಗೀತಗಳ ಎರಡೂ ಪ್ರಕಾರಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಾವೀಣ್ಯತೆಯನ್ನು ಸಾಧಿಸಿ ಅದ್ಭುತವಾದಂತಹ ಮನೋಪಾಸನೆ ಅಭೂತಪೂರ್ವವಾದ ಕಲಾವಿದರು. ವಾದಿರಾಜರು ಪಕ್ಕವಾದಷ್ಟೇ ಅಲ್ಲ, ಸ್ವರ ಸಂಯೋಜನೆ ಕೂಡ ಗೆದ್ದಿದ್ದಾರೆ. ನೂರಾರು ಗೀತೆಗಳಿಗೆ ಸ್ವರ ಸಂಯೋಜಿಸಿ ಶ್ರೋತೃಗಳ ಮಾತವರು ಸಾಂಸ್ಕೃತಿಕ ಗುರು ಪ್ರಶಸ್ತಿಯನ್ನ ಅನೇಕ ಬಾರಿ ಭಾಷಣವಾಗಿರತಕ್ಕಂಥ ಶ್ರೀಯುತರಿಗೆ ಇದೀಗ ಕರ್ನಾಟಕ ಸರ್ಕಾರ ಕೊಡಮಾಡ್ತಕ್ಕಂಥ ಸಂತ ಶಿಶುನಾಳ ಸಂಗೀತ ಪ್ರಶಸ್ತಿಯನ್ನು ಅವರಿಗೆ ನಾವು ನೀಡಲಾಗ್ತದೆ. ಚಪ್ಪಾಳೆಯೊಂದಿಗೆ ಹಿರಿಯರನ್ನು ಗೌರವಿಸೋಣ. ಮುಂದಿನ ಪ್ರಶಸ್ತಿ ಸಂತ ಶಿಶುನಾಳ ಸಂಗೀತ ಪ್ರಶಸ್ತಿ ಪಂಡಿತ ವಾದಿರಾಜ ಅವರಿಗೆ ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಯಂಗಮಹೇಶಮೂರ್ತಿ ಅವರನ್ನ ಬರಮಾಡಿಕೊಳ್ತಾ ಇದ್ದೇವೆ. ಕನ್ನಡ ಕಾವ್ಯ ಸದಾ ನಿತ್ಯಪೂರ್ಣ, ಸೊಗಸು, ಛಂದಸ್ಸು, ಭಾವ ರಸಗಳ ಸಂಗಮ. ಕಾವ್ಯದ ಕಮಲು, ಅನುಭವಗಳ ಅನುಭೂತಿ, ರಾಗ ಶ್ರೀಗತ ಕಾವ್ಯ ವ್ಯಾಕರಣ, ಗಮಕ ಕಲೆಯ ವೈಶಿಷ್ಟ್ಯ. ಈ ಗಮಕ ಕಲಾಲೋಕ ಕಂಡ ಅನನ್ಯ ಪ್ರತಿಭೆ ಶ್ರೀಮತಿ ಗಂಗಮಹೇಶಮೂರ್ತಿ. ಗಮಕ ಕಲೆಯ ಉತ್ಥಾನಕ್ಕಾಗಿಯೇ ಬದುಕು ಮುಡಿಬಿಟ್ಟ ಗಮಕ ಕ್ಷೇತ್ರದ ಅಶ್ವತ್ಥ ವೃಕ್ಷ. ಜಂಗಮ ಗಮಕ ವಿಶ್ವವಿದ್ಯಾನಿಲಯಕ್ಕೆ ಹೆಸರಾದ ಸಾಧನೆ ಅವರ ಎಲ್ಲ ಪರಿಶ್ರಮಕ್ಕೆ, ಸಾಧನೆಗೆ ಗೌರವವನ್ನು ಸಲ್ಲಿಸಲಿದೆ ಕರ್ನಾಟಕ ಸರ್ಕಾರ 2019-20ನೇ ಸಾಲಿನ ಕುಮಾರವ್ಯಾಸ ಪ್ರಶಸ್ತಿ ನೀಡಿ ಗೌರವಿಸಿದೆ. ಬಂಧುಗಳೇ, ಮುಂದಿನ ಪ್ರಶಸ್ತಿ ಪ್ರತಿಭೆಗಳಿಂದ ಭೂಷಿತ, ಸರ್ವ ಪ್ರಕಾರಗಳಲ್ಲಿಯೂ ಸಾಧಕ ಮಣಿಗಳಿಂದ ರಂಗದೇವತೆಯ ಪೂಜಿತ. ಸತ್ತು ಗದ್ದಲದ ರಂಗಕ್ಷೇತ್ರದಲ್ಲೂ ಸತ್ತಿಲ್ಲದೆ ರಂಗ ಕೈಂಕರ್ಯದ ಮೌನ ಸಾಧಕರು ಅನೇಕ. ಆ ಸಾಲಿನ ಅಗ್ರಗಣ್ಯರು ರಂಗದಿಗ್ಗಜ ಎಚ್ ಡಿ ವೆಂಕಟಸುಬ್ಬಯ್ಯನವರು. ಬಹುಮುಖ ಆಸಕ್ತಿ, ಬಹುಮುಖ ಪ್ರತಿಭೆ, ಬಹುಮುಖ ಸಾಧನೆ ಮತ್ತು
2019-20 ಸಾಲಿನ ಟಿವಿ ಕಾರಂತ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಲಾವಿದರನ್ನ ಸಾಧಕರನ್ನ ಸನ್ಮಾನಿಸುವಂತ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಯವರ ಅವರ ಹಸ್ತದಿಂದ ಹಾಗೂ ನಮ್ಮೆಲ್ಲರ ನೆಚ್ಚಿನ ಸಚಿವರಾಗಿರುವಂತಹ ಶ್ರೀ ಸುನೀಲ್ ಕುಮಾರ್ ಅವರ ಹಸ್ತದಿಂದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಇನ್ನೂ ಅಷ್ಟು ಎತ್ತರಕ್ಕೆ ಬೆಳೆದಿಲ್ಲ ಅಂತ. ಎಲ್ಲರಿಗೂ ನಮಸ್ಕಾರಗಳು. ಪರಮ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರೇ, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರಸಿದ್ಧಿ ಇದ್ದವರಿಗೆ ಪ್ರಶಸ್ತಿ ಸಿಗ್ತದೆ, ಪ್ರಸಿದ್ಧಿ ಇದ್ದವರಿಗೆ ಪ್ರಶಸ್ತಿ ಸಿಗ್ತದೆ. ಆದರೆ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ 2 ವರ್ಷ ತಡ ಆದರೂ ತಿಂತಿಲ್ಲ, ಸಾಧಕರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅನ್ನೋಂಥ ಮಾತನ್ನು. ಹೀಗಾಗಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ನೂತನವಾಗಿ ನಮ್ಮ ಯುವ ಸಚಿವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕೊಟ್ಟಿದ್ದೀನಿ. ಕನ್ನಡಕ್ಕೂ ಸಂಸ್ಕೃತಿಗೂ ಒಂದು ಹೊಸ ಚೈತನ್ಯ, ಹೊಸ ಯೌವನವನ್ನು ಕೊಡಲಿ ಅಂತ ನಾನು ಹಾರೈಸ್ತೇನೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ, ಸಾಧಕನಿಗೆ ಸಾವು ಅಂತ್ಯವಲ್ಲ. ಸಾಧಕನಿಗೆ ಸಾವು ಅಂತ್ಯವಲ್ಲ ಅಂದರೆ ಸಾಮಾನ್ಯವಾಗಿ ನಾವು ಸಾವು ಅಂದರೆ ಅಂತ್ಯ ಅಂತ ನಾವು ಭಾವಿಸ್ತೀವಿ. ನಮ್ಮ ತಿಳುವಳಿಕೆಯಲ್ಲಿ ಭಾಳಷ್ಟು ವಿಚಾರಗಳು ತದ್ದ ವಿರುದ್ಧವಾಗಿ ನಾವು ಭಾವಿಸ್ಕೊಂಡಿರ್ತೀವಿ. ಯಾರು ದಾರ್ಶನಿಕರು ಇರ್ತಾರೆ ಅವರು ಮಾತ್ರ ಆ ಸತ್ಯವನ್ನು, ನೈಜವನ್ನು ನೋಡೋ ಶಕ್ತಿ ಇರ್ತದೆ, ತೋರಿಸೋ ಶಕ್ತಿ ಇರ್ತದೆ. ವಿವೇಕಾನಂದರು ಒಬ್ಬರು ದಾರ್ಶನಿಕರು. ಅವರು ಬದುಕನ್ನು ಹುಟ್ಟು ಸಾವಿನ ಮಧ್ಯದ ಸೀಮಿತವಾದಂಥ ಸಮಯಕ್ಕೆ ನಿಗದಿ ಮಾಡಿರಲಿಲ್ಲ. ಸಾವಿನ ನಂತರವೂ ಬದುಕಬಹುದು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟವರು. ಅದಕ್ಕೆ ಸಾವಿನ ನಂತರವೂ ಕೂಡ ಬದುಕುವನು ನಿಜವಾದ ಸಾಧಕ. ಸಾಧಕನಿಗೆ ಸಾವು ಅಂತ್ಯವಲ್ಲ. ಇವರೆಲ್ಲರೂ ಕೂಡ ಸಾಧಕರು. ಇವತ್ತು ನಾವು ಹಲವಾರು ಸಾಧಕರನ್ನ ಇವತ್ತಿಗೂ ಕೂಡ ನೆನೆಸ್ಕೊಳ್ತೇವೆ. ಅವರಿಲ್ಲ ನಮ್ಮ ಮಧ್ಯೆ, ಆದರೆ ಅವರ ಬದುಕಿದೆ, ಅವರ ಮಾತುಗಳಿದೆ, ಅವರ ವಿಚಾರಗಳಿದೆ, ಅವರ ಮಾರ್ಗದರ್ಶನ ಇದೆ. ಹೀಗಾಗಿ ಯಾವ ರೀತಿ ಬುದ್ಧ, ಬಸವ, ಅಲ್ಲಮ, ಶಂಕರ, ಜೀಸಸ್ ಕ್ರೈಸ್ಟ್, ಮೊಹಮ್ಮದ್ ಪೈಗಂ ಕಾಲಾತೀತವಾಗಿ ಬದುಕ್ತಾರೋ, ಇವರೆಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರ ಸಾಧನೆ ಕಾಲಾತೀತವಾಗಿ ಇರ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹುಟ್ಟಕ್ಕಿಂತ ಮುಂಚಿರುವಂಥ ಸಂಬಂಧ ಅದು ತಾಯಿ ಸಂಬಂಧ. ತಂದೆ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಆಮೇಲೆ ಬರ್ತಾರೆ, ಹುಟ್ಟಿದ ಮೇಲೆ ಬರ್ತಾರೆ. ಹುಟ್ಟೋಕ್ಕಿಂತ ಮುಂಚೆ ಇರುವುದು ಒಂದೇ ಒಂದು ಸಂಬಂಧ, ತಾಯಿ ಸಂಬಂಧ. ಆದ್ದರಿಂದ ಈ ತಾಯಿ ಭಾಷೆಯನ್ನು, ಈ ಮಾತೃಭಾಷೆಯನ್ನು ನಾವೆಂದೂ ಕೂಡ ಕಡೆಗಣಿಸಬಾರ್ದು, ಎಂದೂ ಕೂಡ ಇತರ ಭಾಷೆಗೆ ಹೋಲಿಸಬಾರ್ದು. ಯಾಕೆ ಹೋಲಿಸಬಾರ್ದು ಅಂದರೆ, ಕನ್ನಡಿಗರು ನಾವು ಆ ಇತರ ಭಾಷೆಗಳನ್ನು ಮಾತಾಡಿದಾಗ ನಮ್ಮ ಭಾವನೆ, ನಮ್ಮ ಭಾವ ಕಡಿಮೆ ಆಗಿಬಿಡುತ್ತೆ. ಎಮೋಷನ್ ಕ್ವಶನ್ ಕಮ್ಮಿ ಆಗಿಬಿಡ್ತದೆ. ಬರೀ ಮೋಷನ್ ಇರ್ತದೆ, ಅದರಲ್ಲಿ ಎಮೋಷನ್ ಇರೋದಿಲ್ಲ. ಆದ್ದರಿಂದ ಆ ಮಾತೃಭಾಷೆಯ ಮಹತ್ವನ ಅರ್ಥಂತ ಸಮುದಾಯ ಭಾಳ ಶ್ರೀಮಂತವಾಗಿ ಬೆಳೀತಿದೆ. ಸಾಹಿತ್ಯ ಶ್ರೀಮಂತವಾಗಿ ಬೆಳೀತಿದೆ, ಕಲೆ ಶ್ರೀಮಂತವಾಗಿ ಬೆಳೀತಿದೆ, ಸಂಸ್ಕೃತಿ ಶ್ರೀಮಂತವಾಗಿ ಬೆಳೀತಿದೆ, ನಾಡು ಶ್ರೀಮಂತವಾಗಿ ಬೆಳೀತಿದೆ. ಯಾವ ನಾಡು
ಮಾತೃಭಾಷೆಯನ್ನು ಕಡೆಗಣಿಸೋದು ಅದೆಂದೂ ಕೂಡ ಶ್ರೀಮಂತರು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಇದು ಕನ್ನಡ ಮತ್ತು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ, ಯಾರೂ ನನಗೆ ಹೇಳಿಲ್ಲ, ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಹೀಗಾಗಿ ಈ ಕನ್ನಡ ಸಂಸ್ಕೃತಿ ಇಲಾಖೆ ಕೆಲವಾರು ವರ್ಷಗಳು ವಿಳಂಬ ಆಗಿದೆ. ಆದರೆ ಅದು ಬಸವರಾಜ ಬೊಮ್ಮಾಯಿ ಅವರಿಗೆ ಕಾಯ್ತಾ ಇದ್ದೇನೋ ಗೊತ್ತಿಲ್ಲ. ಹಾಗಾಗಿ ಭಾಳ ಆತ್ಮೀಯರಾದಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಬೊಮ್ಮಾಯಿ ಅವರೇ, ಈ ಸಮಾಜ ಅಧ್ಯಕ್ಷರಾದಂಥ ಮಾನ್ಯ ಶಾಸಕರಾದಂಥ ಗರುಡಾಚಾರ್ಯ ಅವರೇ, ಇಲ್ಲಿ ಇವತ್ತು ಕನ್ನಡ ಸಂಸ್ಕೃತಿ ಹಾಗೂ ಇಂಧನ ಸಚಿವರು, ಅವರಿಗೆ ಸಂಸ್ಕೃತಿ ಜೊತೆಗೆ ಇಂಧನ ಇರೋದ್ರಿಂದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪವರ್ಫುಲ್ ಮ್ಯಾನ್ ಅಂತ, ಪವರ್ಫುಲ್ ಮಿನಿಸ್ಟ್ರಿ ಅಂತ, ಪವರ್ಫುಲ್ ಅಂತ. ಇಲ್ಲಿ ಇವರ ಬಗ್ಗೆ ಒಂದು ಮಾತು ಹೇಳಬೇಕಾಗಿದ್ದರೆ, ಅವರು ಮೊದಲನೇ ಬಾರಿ ಚುನಾವಣೆಗೆ ನಿಂತಾಗ ನಮ್ಮ ಪರಿಶೀಲಕರೊಬ್ಬರು ಮನೆಗೆ ಬಂದಿದ್ದರು. ಅವರು ಹೇಳಿದರು, ನನಗೆ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಏನು, ನಾನು ಯಾವುದೋ ವ್ಯಕ್ತಿಗೆ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತಿದ್ದೇನೆ, ನನ್ನ ಹೆಂಡತಿ ನನ್ನ ಜೊತೆ ಜಗಳ ಮಾಡಿ ನಾನು ಹಾಕಿದರೆ ಸುನೀಲಿಗೆ ಹಾಕೋದು ಅಂತ ಹೇಳಿ ಅವರು ಒಪ್ತಾ ಏನು ಮಾಡೋದು, ಹೆಂಡತಿನೇ ಮಾತುಕಾಡೋದಿಲ್ಲ ಅಂತಂದರು. ಭಾಳ ಸಣ್ಣ ವಯಸ್ಸಿನಲ್ಲಿ ಭಾಳ ಯಶಸ್ವಿಯಾಗಿ ಶಾಸಕರಾಗಿ ಎಷ್ಟು ಮೂರನೇ ಸಾರಿ ಇವಾಗ ಅವರು ಶಾಸಕರಾಗಿ ಈಗ ಮಂತ್ರಿಗಳಾಗಿದ್ದಾರೆ. ಅವರು ಯಾರೇ ಆಗಲಿ, ಅವರು ಸುನೀಲ್ ಕುಮಾರ್ ನಮ್ಮವರೇ, ಅದೇ ಅವರನ್ನು ಈ ಸಂದರ್ಭ ಗುರುತಿಸಿ ಇಲ್ಲಿ ಅನೇಕ ಮಂದಿ ಪೂಜ್ಯರು ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಪೂಜ್ಯರಿಗೆ ವಂದಿಸಿ ಅನೇಕ ಗಣ್ಯರು ಇವತ್ತು ನನ್ನ ಜೊತೆಗೆ ಸನ್ಮಾನ ಸ್ವೀಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದಿಸಿ ಅವರ ಪರವಾಗಿ ಎರಡು ಮಾತು ಹೇಳಬೇಕು ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಬಾಹುಬಲಿ ಅಲ್ಲ ನನ್ನ ಪುಣ್ಯಕ್ಕೆ, ಯಾಕಂದರೆ ಬಾಹುಬಲಿ ಆಗಿದ್ದಿದ್ರೆ ಸಿನಿಮಾ ಬಾಹುಬಲಿ ಯಾರು ಬಾಹುಬಲಿ ಗೊತ್ತಿದೆ, ಎಲ್ಲ ಗೊತ್ತಿದೆ ಅಂತ, ಯಾವುದು ಸಿನಿಮಾ ಬಾಹುಬಲಿ. ಆದರೆ ಇದನ್ನು ಸಿನಿಮಾ ಬಾಹುಬಲಿ ಅಲ್ಲ, ಸಿನಿಮಾ ಮಹಾವೀರ ಅಲ್ಲ, ತ್ಯಾಗವೀರ ಮಹಾವೀರನನ್ನು ನಾವು ಇವತ್ತು ಗುರುತಿಸಿ ಆ ಪ್ರಶಸ್ತಿಯನ್ನು ಇಟ್ಟಿದ್ದಾರೆ. ಹಾಗಾಗಿ ಈ ಪ್ರಶಸ್ತಿಗೆ ನಮ್ಮ ಕ್ಷೇತ್ರಕ್ಕೆ ನನಗೆ ದೊರಕಿರುವಂಥದ್ದು ನನಗೆ ಬಹಳ ಸಂತೋಷ ಆಗಿದೆ. ಯಾಕೆಂತಂದರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಅವಕಾಶವನ್ನು ಯಾರು ಚೆನ್ನಾಗಿ ಬಳಸ್ಕೊಳ್ತಾರೋ ಅವರೇ ಯಶಸ್ವಿ ಆಗ್ತಾರೆ. ಕೆಲಸದಲ್ಲಿ ಸಣ್ಣ ಕೆಲಸ, ದೊಡ್ಡ ಕೆಲಸ, ಸಂಗೀತಗಾರರಲ್ಲಿ, ಕಲಾವಿದರಲ್ಲಿ ಸಣ್ಣ ಕಲಾವಿದರು, ದೊಡ್ಡ ಕಲಾವಿದರು, ಈ ಭೇದಗಳಿಲ್ಲ, ಎಲ್ಲರೂ ಸಾಧಕರೇ. ಆ ಸಾಧಕರಿಗೆ ಎಷ್ಟೋ ಸಾರಿ ರಾಜ ಮರ್ಯಾದೆ ಸಿಗುವಂಥದ್ದು ಭಾಳ ಕಷ್ಟ. ಎಷ್ಟೋ ರೀತಿ ಗೌರವಗಳು ದೊರಕುತ್ತೆ. ಆದರೆ ಮುಖ್ಯಮಂತ್ರಿಗಳ ಕೈಯಿಂದ ಮತ್ತು ನಮ್ಮ ಈ ಸಮಾರಂಭದಲ್ಲಿ ಸ್ವೀಕಾರ ಮಾಡೋ ನಮಗೆ ಅನಿಸುವಂಥದ್ದು, ನಮಗೆ ಬಂದ ಅವಕಾಶವನ್ನು ನಾವು ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದೇವೆ ಅನ್ನೋದರ ಮೇಲೆ ನಮ್ಮ ಬದುಕಿನ ಸಾರ್ಥಕತೆ ಇರುತ್ತೆ. ಹೀಗೆ ಅನೇಕ ವಿದ್ವಾಂಸರಿದ್ದಾರೆ, ಕಲಾವಿದರಿದ್ದಾರೆ. ಇವರೆಲ್ಲರಿಗೂ ಕೂಡ ರಾಜ ಮರ್ಯಾದೆ ಸಿಕ್ಕಿರುವಂಥದ್ದು ತುಂಬ ವಿಶೇಷ ಗೌರವದ ಸಂದರ್ಭ ಅಂತ ಹೇಳಿ ಅವರೆಲ್ಲ ಪರವಾಗಿ ನಾನು ನಿಮ್ಮ ಸರ್ಕಾರಕ್ಕೆ, ಇಲಾಖೆಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮಹಾವೀರ ಜಯಂತಿ ಅಂತಂದರೆ ಮೊದಲನೇ ತತ್ವವೇ ಜೀವ ಜೀವೇದು ಅಂತ. ಎಲ್ಲರಿಗೂ ತಾನು ಬದುಕಬೇಕು, ಸಂಪಾದಿಸಬೇಕು, ಚೆನ್ನಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಇನ್ನೂ ಏನೇನೋ ಬೇಕು. ಆದರೆ ಈ ಪಟ್ಟಿಗಾಗಿ ನಾವು ಏನು ಮಾಡ್ತೇವೆ ಅಂತಂದರೆ ಇನ್ನೊಬ್ಬರ ತಲೆಯನ್ನು ತುಳಿದು ಇನ್ನೊಬ್ಬರ ಅವಕಾಶವನ್ನು ಕಡಿತಗೊಳಿಸಿ ನಾವು ಯಶಸ್ಸನ್ನು ಸಾಧಿಸ್ತೇವೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಆಗಲೂ ಕೂಡ ಮಹಾವೀರ ಇದ್ದಂಥ ಸಮಯದಲ್ಲಿ ಬಿಹಾರದಲ್ಲಿ ಲಿಚ್ಛವಿ ಜನಾಂಗದವರು ಯಾವಾಗಲೂ ಕೂಡ ಈ ಥರ ಪ್ರಜಾಪ್ರಭುತ್ವದ ಆಡಳಿತ ಇತ್ತು. ಪ್ರಜಾಪ್ರಭುತ್ವದ ಆಡಳಿತ 2000 ವರ್ಷಕ್ಕೆ ಹಿಂದೆ ಮಹಾವೀರ ಕಾಲದಲ್ಲಿ ಅಲ್ಲಿ ಲಿಚ್ಛವಿ ಜನಾಂಗದವರು ಪ್ರಜಾಪ್ರಭುತ್ವ ಮಾದರಿ ಆಡಳಿತವನ್ನು ವಹಿಸ್ತಿದ್ರು. ಮಹಾವೀರ ಅಂತಂದರೆ ಆತ್ಮವನ್ನು ಜಯಿಸಿದವನು ಮತ್ತು ಸಾಧನೆ ಮಾಡಿದವನು. ಹಾಗಾಗಿ ಆತನಿಗೆ ಇವತ್ತು ನಾವು ಕೊಡುವಂಥ ಗೌರವ ಏನಂತಂದರೆ, ನಾನು ಬದುಕಬೇಕು, ನಾನು ಯಶಸ್ಸಾಗಬೇಕು, ನಾನು ಅನೇಕ ರೀತಿಯಿಂದ ಸಾಧನೆಗಳನ್ನು ಮಾಡಬೇಕು ಅಂತಾದರೆ ಇನ್ನೊಬ್ಬರ ಅವಕಾಶವನ್ನು ಕಲ್ಪಿಸಿಕೊಳ್ಳಬಾರದು. ಇನ್ನೊಬ್ಬರನ್ನು ಅವಕಾಶ ವಂಚಿತರನ್ನಾಗಿ ಮಾಡಿ ತಾನು ಯಶಸ್ಸು ಸಾಧಿಸಬಾರ್ದು ಅನ್ನುವಂಥದ್ದು ಅವ್ರ ಕೆಲಸ. ಬಹಳ ಮಹಾವೀರ ಅಂತ. ಏನು ವೀರ ಅಂತಂದರೆ ಯುದ್ಧದಲ್ಲಿ ಗೆದ್ದು ಜಯಿಸಿ ಮಾಡಿದಂಥದ್ದಲ್ಲ. ಬಾಹುಬಲಿಯ ಕಥೆ ನಿಮಗೆಲ್ಲ ಗೊತ್ತಿದೆ. ಭಗವಾನ್ ಬಾಹುಬಲಿಗೆ ಯಾಕೆ ಗೌರವ ಕೊಡ್ತಾರೆ ಅಂತಂದರೆ, ಸೋತು ಸೋತವರು ಅಲ್ಲ, ಗೆದ್ದವರು. ಅಣ್ಣನ ಮೇಲೆ, ಭರತನ ಚಕ್ರವರ್ತಿಯ ಮೇಲೆ ಹೋರಾಟ ಮಾಡಿ ತಾನು ಗೆದ್ದು, ಇದು ನಶ್ವರವಾದ ಪ್ರಪಂಚ, ಇನ್ನೊಬ್ಬರ ತಲೆ ತುಳಿದು, ಇನ್ನೊಬ್ಬರ ಅವಕಾಶವನ್ನು ತುಳಿದು ನನಗೆ ಅಧಿಕಾರ ಬೇಡ, ಈ ಪದವಿ ಬೇಡ, ಚಕ್ರವರ್ತಿತ್ವ ಬೇಡ ಅಂಥೇಳಿ
ಆ ವೈರಾಗ್ಯದ ಬಿಟ್ಟದಿಂದಲೇ ಬಾಹುಬಲಿಯನ್ನು ಇವತ್ತು ನಾವು ಗೌರವಿಸ್ತೀವಿ. ಈ ಗೌರವ ನಮ್ಮ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಬರಬೇಕು. ಏನಂತಂದರೆ ನಾವು ಬದುಕಬೇಕು, ಅದರ ಜೊತೆಗೆ ಇತರರನ್ನು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ. ಹಾಗಾಗಿ ಇವತ್ತಿನ ಕಲಾವಿದರು ಅನೇಕ ಶಿಷ್ಯರನ್ನು ಪಡೆದಿದ್ದಾರೆ. ಅನೇಕ ಸಾಧಕರು ತಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈ ಎಲ್ಲ ರಂಗಗಳಲ್ಲಿ ಅವರಿಗೆ ಯಶಸ್ಸು ಕೊಡಬೇಕು ಮತ್ತು ಯಶಸ್ಸು ಸಾಧಿಸಬೇಕಾದ್ರೆ ಇನ್ನೊಬ್ಬರ ಅವಕಾಶ ವಂಚಿತರನ್ನಾಗಿ ಮಾಡಬೇಕಾದ ಅಗತ್ಯ ಇಲ್ಲ. ತಾವು ಬದುಕಬೇಕು, ಇತರನ್ನು ಬದುಕಿಸಬೇಕು, ತಾವು ಯಶಸ್ಸು ಸಾಧಿಸಬೇಕು, ಇತರಿಗೆ ಅವಕಾಶ ಕೊಡಬೇಕನ್ನೋ ತತ್ವದಲ್ಲಿ ಇವತ್ತು ಅದು ಬೆಳಿಬೇಕು. ಕರ್ನಾಟಕದಲ್ಲಂತೂ ಅಮೂಲ್ಯವಾದ ರತ್ನಗಳಿವೆ. ಈ ಕೆಲವು ರತ್ನಗಳನ್ನು ಆಯ್ದು ಈ ವರ್ಷ ಸನ್ಮಾನ ಮಾಡಿದ್ದಾರೆ. ಈ ವರ್ಷದ ಸನ್ಮಾನವಾಗಿ ಸದ್ಯತೆ ಮಾಡುವವರಿದೆ ಅಂತ ಸಚಿವರು ಹೇಳಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ಭಗವಾನ್ ಮಹಾವೀರನ ಶಾಂತಿಯ ಸಂದೇಶ, ಎಲ್ಲರಿಗೂ ನೆಮ್ಮದಿ ಮತ್ತು ಸಂತೋಷ ಮತ್ತು ಬದುಕಿನಲ್ಲಿ ಅವಕಾಶಗಳು ಇರಬೇಕು, ಆ ಅವಕಾಶಗಳಿಂದ ಅವರು ಬೆಳೀಬೇಕು, ಆತ್ಮೋದ್ಧಾರ ಮಾಡಿಕೊಳ್ಬೇಕು ಅನ್ನೋ ಮಾತನ್ನು ಹೇಳಿ ಇವತ್ತು ಮತ್ತೊಮ್ಮೆ ಬಹಳ ಸಂತೋಷದಿಂದ ನೀವು ಕೊಟ್ಟಂಥ ಗೌರವವನ್ನು, ಈ ಅಲಂಕಾರ ತೆಗಿಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ವೇಷಭೂಷಣಗಳೊಂದಿಗೆ ನಾವೆಲ್ಲ ಕೂತಿದ್ದೇವೆ ಇಲ್ಲಿ. ಹಾಗೆ ಎಲ್ಲ ನಮ್ಮ ಕಲಾವಿದರ ಪರವಾಗಿ, ಯಶಸ್ವಿ ಸಾಧಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಅವರ ಬೇರೆ ನಿರೀಕ್ಷೆ ಬಹಳ ಇದೆ, ಅದಕ್ಕೆ ಸರಿಯಾಗಿ ಅನೇಕ ಘೋಷಣೆಗಳನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಅವರ ನೇತೃತ್ವದಲ್ಲಿ, ಅವರ ಮಂತ್ರಿಮಂಡಲದ ನೇತೃತ್ವದಲ್ಲಿ ಯಶಸ್ವಿಯಾಗಲಿ ಮತ್ತು ಜನಕ್ಕೆ ಹಿತವಾಗತಕ್ಕ ಕೊರೋನಾದ ಈ ಸಂದರ್ಭದಲ್ಲಿ ಅನೇಕ ಪ್ರಗತಿ ಹಿನ್ನಡೆಯಾಗಿದೆ. ಎಷ್ಟು ಹಿನ್ನಡೆಯಾಗಿದೆ ಅಂತ ನಮಗೆಲ್ಲ ಗೊತ್ತಿದೆ, ಮಾಧ್ಯಮದಿಂದ ನಾವು ತಿಳಿತಾ ಇದ್ದೇವೆ ಎಷ್ಟು ಹಿನ್ನಡೆಯಾಗಿದೆ ನಮಗೆ. ಅದರ ಮಧ್ಯೆಯೂ ಕೂಡ ಈ ಸಾಧನೆಗೆ ಅವಕಾಶ ಇದೆ ಅನ್ನೋದನ್ನು ತೋರಿಸಿಕೊಟ್ಟಂಥ ಬೊಮ್ಮಾಯಿಯವರು ಮತ್ತು ಅವರ ಸಹಪಾಠಿಗಳಿಗೆ ಇನ್ನೂ ಯಶಸ್ಸು ಬರಲಿ, ಕನ್ನಡ ನಾಡು ನುಡಿ ಮತ್ತು ಎಲ್ಲ ಸರ್ವಾಂಗೀಣವಾದ ಪ್ರಗತಿ ಆಗಲಿ. ಭಾರತದಲ್ಲಿಯೇ ನಮ್ಮ ಕುವೆಂಪು ಅವರು ಹೇಳಿದಾಗ ಮುಕುಟದ ಮಣಿ ಕರ್ನಾಟಕ ಎನ್ನುವಂಥದ್ದು ಭಾರತ ಮಾತೆಯ ಮುಕುಟದ ಮಣಿಯಾಗಿ ಶೋಭಿಸಿದೆ ಅಂತ ಹೇಳಿ ನನ್ನ ಮಾತನ್ನು. 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಕ್ಷರ ದಾಸೋಹ, LKGಯಿಂದ PUCವರೆಗೆ ಉಚಿತ ಶಿಕ್ಷಣ ನೀಡುವ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ಶಾಲೆ, ಬಡವರು ಅನಾಥರಿಗೆ ಆಶ್ರಯ ನೀಡುವ ಹಾನಗಲ್ಲ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯ ಸ್ಥಾಪನೆ. 1, 2 ಪ್ರತಿ ತಿಂಗಳು ನಡೆಯುವಂತಹ ಶರಣ ಸಂಗಮ ಮತ್ತು ಶಿವಾನುಭವ ಗೋಷ್ಠಿ ಮೂಲಕ ಶ್ರೀ ಸಾಮಾನ್ಯರಿಗೆ ಬಸವ ತತ್ವದ ವೈಚಾರಿಕತೆಯ ಉಣಬಡಿಸುವಿಕೆ, ಇಷ್ಟೆಲ್ಲ ಸಾಧನೆಯನ್ನು, ಸಮಾಜಮುಖಿಯಾದ ಸಾಧನೆಯನ್ನು ಮಾಡ್ತಾ ಇರುವಂಥ ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿರುವಂಥ ಶ್ರೀ ಬಸವಲಿಂಗ ಪಟ್ಟದೇವರು ನಮ್ಮೊಂದಿಗಿದ್ದಾರೆ. ನಮ್ಮೆಲ್ಲರ ಗೌರವಪೂರ್ವಕವಾದಂಥ ಚಪ್ಪಾಳೆಗಳ ಮುಖೇನ ಅವರ ಮಾತುಗಳಿಗಾಗಿ ಆಹ್ವಾನ. ಇಲಾಖೆಯ ಮುಖೇನ ಕನ್ನಡ ನಾಡಿನ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವುದಂಥದ್ದು ಗೌರವಾನ್ವಿತ ಮಾಡಿರುವಂಥದ್ದನ್ನು ಗೌರವಿಸುತ್ತಾ ಬಂದಿರುವುದು ಹೆಮ್ಮೆಯ ವಿಷಯ. ಈ ಹಿನ್ನೆಲೆಯಲ್ಲಿ ಈ ದಿನದ ಕಾರ್ಯಕ್ರಮದಲ್ಲಿ ಅಂತಹ ಸಾಧಕರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ನೀಡುತ್ತಾ ಇರುವುದು ನನಗೆ ತುಂಬ ಸಂತೋಷವಾಗಿರುವ ಒಂದು ಸಂಗತಿ. ಆದಿಯಿಂದಲೂ ಈ ನೆಲದಲ್ಲಿ ಪಾಲಿಸಿಕೊಂಡು ಬರುತ್ತಿರುವ ಸತ್ಪರಂಪರೆ, ಅದೇ ಪರಂಪರೆಯಡಿ ಇದೀಗ 2019 ಹಾಗೂ 20ನೇ ಸಾಲಿನ ವಿವಿಧ ರಾಷ್ಟ್ರೀಯ ಪುರಸ್ಕಾರ ಹಾಗೂ ರಾಜ್ಯ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಪ್ರದಾನ ಮಾಡಲಾಗಿದೆ. ಆಯಾ ಕ್ಷೇತ್ರದ ಸರ್ವ ಶ್ರೇಷ್ಠರಿಗೆ ಗೌರವ ಪ್ರಾಪ್ತಿಯಾಗಿದೆ. ಆ ಎಲ್ಲ ಮಹನೀಯ ಸಾಧನಾ ಚೇತನಗಳಿಗೆ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ವಂದನೆಗಳು. ಪ್ರಧಾನ ಸಮಾರಂಭ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಯವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಇಂಧನ ಸಚಿವರಾಗಿರುವಂತಹ ಶ್ರೀ ಸುನೀಲ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ನೆರವೇರಿದೆ. ಹಾಗೆ ಡಾಕ್ಟರ್ ಜೆ ರವಿಶಂಕರ್ ಅವರು, ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಧರ್ಮರತ್ನಾಕರ ಸೇವಾ ಸಿಂಧು, ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು, ಶ್ರೀ ಬಸವಲಿಂಗ ಪಟ್ಟದೇವರು, ಹೀಗೆ ಅನೇಕ